ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಅನಿತಾ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಇನ್ನೂ ನಮಗೆ ಬಂದಿಲ್ಲ. ಅಂದ್ರೆ ಜೂನ್ ತಿಂಗಳೇ ಕಳೆದೋಯ್ತಲ್ವಾ, ಬಿಡುಗಡೆ ಆಗಿದೆ ಅಂತ ಹೇಳಿದ್ರಿ, ಆದ್ರೂ ಕೂಡ ನಮ್ಮ ಅಕೌಂಟಿಗೆ ಬಂದಿಲ್ಲ. ಇದಕ್ಕೆ ರೀಸನ್ ಏನು ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಆಗ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ 11ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಗೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣದಲ್ಲೂ ಕೂಡ ಒಂದು ಸಿಹಿ ಸುದ್ದಿಯನ್ನ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ. ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂಡ್ ಅದ್ರ ಜೊತೆಗೆ ನೀವು ನನ್ನ ನೋಡ್ತಾ ಇರ್ಬೋದು, ಇವತ್ತು ತುಂಬಾ ಬೇಜಾರಾಗ್ತಾ ಇದೆ. ಸೊ ಇದೇನಪ್ಪ ಟೈಟಲ್ ಅಲ್ಲಿ ಗೃಹಲಕ್ಷ್ಮಿ ಅಂತ ಹೇಳ್ಬಿಟ್ಟು ಬೇರೆ ಇನ್ನೇನೋ ವಿಷಯನ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕೂ ಮುಂಚೆ ನಂದು ಒಂದು ಪರ್ಸನಲ್ ಆಗಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದೀನಿ. ನಿಮ್ದು ಸಹಾಯ ನನಗೆ ಖಂಡಿತವಾಗ್ಲೂ ಬೇಕು. ಸಾರಿ. ಸೊ ನೀವೆಲ್ಲರೂ ಕೂಡ ನನಗೆ ಸಹಾಯ ಮಾಡ್ತೀರಾ ಅಂತ ಅನ್ಕೊಂಡು ಈ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಸೊ ಏನು ಅಂತ ಹೇಳಿದ್ರೆ, ಈಗ ನೀವು ಏನ್ ಯೂಟ್ಯೂಬ್ ನನ್ನ ಚಾನೆಲ್ ನಲ್ಲಿ ನೋಡ್ತಿರೋ ಅದೇ ರೀತಿ ನಂದು ಫೇಸ್ಬುಕ್ ಪೇಜ್ ಕೂಡ ಇದೆ, ಅನಿತಾ ಶಮಂತ್ ಅಂತಾನೆ ಫೇಸ್ಬುಕ್ ಪೇಜ್ ಕೂಡ. ಸೊ ಆ ಪೇಜ್ ನ 25ನೇ ತಾರೀಕು ಯಾರೋ ಹ್ಯಾಕ್ ಮಾಡಿದ್ದಾರೆ. ಓಕೆನಾ, ನನ್ನ ಕೈಲಿ ಮಾತಾಡಕ್ಕೂ ಆಗ್ತಾ ಇಲ್ಲ, ತುಂಬಾ ಬೇಜಾರಾಗ್ತಾ ಇದೆ. ಆ ಫೇಸ್ಬುಕ್ ಪೇಜ್ ನ 25ನೇ ತಾರೀಕು ಯಾರೋ ಹ್ಯಾಕ್ ಮಾಡಿದ್ದಾರೆ. ಸೊ ಹ್ಯಾಕ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಂಡಿದೀನಿ, ಗೊತ್ತಿಲ್ಲದೆ ಹೋದವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಪೇಜ್ಗೆ ನಾನೇ ಓನರ್ ಆಗಿದ್ರು ಕೂಡ ನಾನ್ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೂ ಆಗೋದಿಲ್ಲ, ಹಾಗೆ ನಾನು ಡಿಲೀಟ್ ಮಾಡೋದಕ್ಕೂ ಆಗೋದಿಲ್ಲ. ಅಂದ್ರೆ ನನ್ನ ಓನರ್ಶಿಪ್ ನೇ ಕಳ್ಕೊಂಡಿರ್ತೀವಿ, ಆ ರೀತಿ ಹ್ಯಾಕ್ ಮಾಡಿರ್ತಾರೆ. ಸೊ ನಮ್ಮ ಪೇಜ್ ಅಲ್ಲಿ ಬೇರೆಯವ್ರು ಬಂದು ವಿಡಿಯೋನ ಅಪ್ಲೋಡ್ ಮಾಡೋದು. ಓಕೆನಾ, ಸೊ ಅದು ಒಳ್ಳೆ ರೀತಿನಲ್ಲಿ ಅಪ್ಲೋಡ್ ಮಾಡಿದ್ರೆ ಸರಿ. ಸೊ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ತುಂಬಾ ಕೆಟ್ಟದಾಗಿ ಕೆಟ್ಟ ವಿಡಿಯೋಸ್ಗಳನ್ನ ನನ್ನ ಪೇಜ್ ಅಲ್ಲಿ ಬಂದು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ 25ನೇ ತಾರೀಕಿದ್ ನಡೀತು. ಸೊ ನಿಜವಾಗ್ಲೂ ನನಗೆ ಆ ಟೈಮಲ್ಲಿ ಗೊತ್ತಾಗ್ಲಿಲ್ಲ, ಹ್ಯಾಕ್ ಆಯ್ತು ಅಂತ ಹೇಳ್ಬಿಟ್ಟು ಮೇಲ್ ಬಂತು. ಅದು ಯಾವ ರೀತಿ ಹ್ಯಾಕ್ ಮಾಡಿದ್ರು, ನನ್ನ ಯೂಸರ್ ಐಡಿ ಪಾಸ್ವರ್ಡ್ ಇಲ್ಲದೆ ಅವ್ರು ಯಾವ ರೀತಿ ಮಾಡಿದ್ರು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ಕಾರಣದಿಂದಾಗಿ ನನಗೆ ತುಂಬಾ ಬೇಜಾರಾಯ್ತು. ಕಳೆದ 3-4 ದಿನದಿಂದನೂ ನನಗೆ ಬೇಜಾರಾಗಿ ಮನೇಲೇ ಕೂತಿದ್ದೀನಿ. ಯಾವ ರೀತಿ ವಿಡಿಯೋಸ್ನು ಕೂಡ ನಾನು ಯೂಟ್ಯೂಬ್ ಅಲ್ಲೂ ಅಪ್ಲೋಡ್ ಮಾಡಿರ್ಲಿಲ್ಲ. ಬಟ್ ಇವಾಗ ನಿಮ್ಮ ಹತ್ರ ಹೇಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮಿಂದ ಆ ಒಂದು ಸಮಸ್ಯೆಗೆ ಸೊಲ್ಯೂಷನ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರುವಂತ ಸೈಬರ್ ಕ್ರೈಮ್ ಪೊಲೀಸ್ ಆಗಿರ್ಬೋದು, ಸೊ ಇವರೆಲ್ಲರೂ ಕೂಡ ಮಾಹಿತಿಯನ್ನ ಕೊಟ್ರು. ಸೊ ಏನು ಅಂತ ಹೇಳಿದ್ರೆ, ಈಗ ನಾನು ಹೇಳ್ದೆ ಅಲ್ವಾ, FB ಪೇಜ್ ಇದೆ ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು, ಆ ಪೇಜ್ಗೆ ನೀವೆಲ್ಲರೂ ಕೂಡ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕು. ಅಂದ್ರೆ ಈ ಪೇಜ್ ಅಲ್ಲಿ ಕೆಟ್ಟದಾಗಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ, ನಮ್ಗೆ ಇದನ್ನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಇದನ್ನೇ ನೀವು ಡೀಪ್ ಆಗಿ ಬರೆಯೋದಾಗ್ಲಿ ಅಥವಾ ಏನೋ ಮೆಸೇಜ್ ಮಾಡೋದಾಗ್ಲಿ ಮಾಡೋ ಆಗಿಲ್ಲ. ಜಸ್ಟ್ ನಂದು ಫೇಸ್ಬುಕ್ ಪೇಜ್ ಯಾವುದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಫೇಸ್ಬುಕ್ ಅಲ್ಲಿ ನನಗೆ 26,000 ಜನ ಫಾಲೋವರ್ಸ್ ಇದ್ದಾರೆ. ನಿಮ್ಗೆ ಅಲ್ಲಿ ನೋಡಿದ್ರೇನೆ ಗೊತ್ತಾಗುತ್ತೆ. ಜಸ್ಟ್ ನಿಮ್ ಫೇಸ್ಬುಕ್ ಹೋಗ್ಬಿಟ್ಟು ಸರ್ಚ್ ಅಲ್ಲಿ ಅನಿತಾ ಶಮಂತ್ ಅಂತ ಹೇಳ್ಕೊಟ್ರೆ, ಸೊ ಅಲ್ಲಿ 26K ಫಾಲೋವರ್ಸ್ ಅಂತ ಹೇಳಿ ತೋರಿಸುತ್ತೆ. ಅದು ನಂದು ಒರಿಜಿನಲ್ ಪೇಜು, ಆ ಪೇಜೇ ಹ್ಯಾಕ್ ಆಗಿರುವಂತದ್ದು. ಸೊ ಇಲ್ಲಿ ಹೇಗೆ ನಾನು ಯೂಟ್ಯೂಬ್ ನಲ್ಲಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನೋ, ಅಲ್ಲೂ ಕೂಡ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಈ ಕಳೆದ 2-3 ದಿನದಿಂದ ಈಗ ಆಲ್ರೆಡಿ ಒಂದು 25 ವಿಡಿಯೋ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾರೆ ನನ್ನ ಪೇಜ್ ಅಲ್ಲಿ. ಈಗ ನೋಡಿದವ್ರಿಗೆ ಏನ್ ಅನ್ಸುತ್ತೆ ಹೇಳಿ, ಅನಿತಾ ಯಾಕೆ ಈ ರೀತಿ ಕೆಟ್ಟ ವಿಡಿಯೋಸ್ ಗಳನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಪೇಜ್ ಅಲ್ಲಿ, ಇಷ್ಟು ದಿನ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡಿ. ಸೊ ನನ್ಗೆ ಅದು ಹೇಳಕ್ಕೂ ಮನ್ಸಾಗ್ತಾ ಇಲ್ಲ, ಅಷ್ಟು ಕೆಟ್ಟದಾಗಿ ತುಂಬಾ ಬ್ಯಾಡ್ ಕಂಟೆಂಟ್ ನ ಇಟ್ಕೊಂಡು ನನ್ನ ಪೇಜ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಏನ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಹೆಸರನ್ನ ಕೆಡಿಸ್ಬೇಕು ಅನ್ನೋದೊಂದೇ ಅವ್ರ ಉದ್ದೇಶ ಆಗಿರುತ್ತೆ ಅನ್ಸುತ್ತೆ. ಸೊ ತುಂಬಾ ಕಷ್ಟಪಟ್ಟಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡ್ಬೇಕು, ಜನಗಳಿಗೆ ಒಳ್ಳೊಳ್ಳೆ ಕಂಟೆಂಟ್ ನ ಇಟ್ಟು ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಅಂತವ್ರಿಗೆ ಈ ರೀತಿ ಆಗುತ್ತೆ ಅನ್ಸುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ. ಅದಕ್ಕೆ ಆ ವಿಷಯನೇ ಇಟ್ಕೊಂಡು ನಾವು ಕರೋಗ್ತಾ ಮನೇಲಿ ಕೂತ್ಕೊಂಡ್ರೆ ಆ ವಿಷಯಕ್ಕೆ ಅಂದ್ರೆ ಸೊಲ್ಯೂಷನ್ ಸಿಗೋದಿಲ್ಲ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೂ ಕೂಡ ನಾನು ಕಂಪ್ಲೇಂಟ್ ಇಶ್ಯೂ ಮಾಡಿ ಬಂದಿದ್ದೀವಿ. ಸೊ ಅವ್ರು ಹೇಳಿದ್ದೊಂದೇ, ನಾವು ಇದಕ್ಕೆ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟರು ಕೂಡ ಮಿನಿಮಮ್ 2 months ತಗೊಳುತ್ತೆ ಆ ಪೇಜ್ ನ ಬ್ಲಾಕ್ ಮಾಡ್ಲಿಕ್ಕೆ. ಅಂದ್ರೆ ಅನಿತಾ ಶಮಂತ್ ಪೇಜ್ ನ ತೆಗ್ದಾಕೋದಕ್ಕೆ 2 ತಿಂಗಳು ತಗೊಂತಾರೆ ಟೈಮ್ ನ. ಸೊ ಇನ್ನೊಂದು ತುಂಬಾ ಈಸಿ ವೇನಲ್ಲಿ ಮಾಡ್ಬೋದು ಅಂತ ಹೇಳಿದ್ರೆ ಜನಗಳೇನೆ. ಓಕೆನಾ, ನೀವು ನನ್ನ ಫೇಸ್ಬುಕ್ ಪೇಜ್ಗೆ ಫಾಲೋವರ್ಸ್ ಆಗಿರಿ ಬಿಡ್ರಿ. ಓಕೆನಾ, ಸೊ ನನ್ಗೆ ಗೊತ್ತಿಲ್ಲ ಫೇಸ್ಬುಕ್ ಪೇಜ್ ಅಲ್ಲಿ ಫಾಲೋ ಮಾಡಿರೋರೆ ಯೂಟ್ಯೂಬ್ ನಲ್ಲೂ ಫಾಲೋ ಮಾಡ್ತಿದ್ದೀರಾ ನನ್ನ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಯಾರೇ ಆಗಿರಿ, ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನೀವು ಖಂಡಿತ ಸಹಾಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಜಸ್ಟ್ ಹೋಗ್ಬಿಟ್ಟು ರಿಪೋರ್ಟ್
ರಿಪೋರ್ಟ್ ಮಾಡ್ಬೇಕು. ನಾನು ಈಗ ತೋರಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ರಿಪೋರ್ಟ್ ಮಾಡೋದು ಅಂತ ಹೇಳ್ಬಿಟ್ಟು. ತುಂಬಾ ಈಸಿ. ಜಸ್ಟ್ ನನ್ನ ಪೇಜ್ ನ ಓಪನ್ ಮಾಡ್ಬಿಟ್ಟು ಅಲ್ಲೊಂದು 3 ಡಾಟ್ ಕಾಣಿಸುತ್ತೆ, ಆ 3 ಚುಕ್ಕಿ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ರಿಪೋರ್ಟ್ ಫೈಲ್ ಅಂತ ಹೇಳ್ಬಿಟ್ಟು ಕೊಟ್ಟು, ಸೊ ಇಲ್ಲಿ ಏನೋ ಸೆಕ್ಸ್ ಕಂಟೆಂಟ್ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ ಅಥವಾ ಇನ್ನೇನೋ ವಯಲೆನ್ಸ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೊಟ್ರೆ, ಸೊ ನಿಮ್ಮ ಒಂದು ಏನ್ ರಿಪೋರ್ಟ್ ಮಾಡಿರ್ತೀರಾ ಅದು ಫೇಸ್ಬುಕ್ಕಿಗೆ, ಓಕೆನಾ, ಫೇಸ್ಬುಕ್ಕಿಗೆ ರೀಚ್ ಆಗತ್ತೆ. ಸೊ ಅವರು ಡೈರೆಕ್ಟ್ ಆಗಿ ತುಂಬಾ ಜನಗಳು ರಿಪೋರ್ಟ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ ಆ ಪೇಜ್ ನೇ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿರುವಂತ ಸೈಬರ್ ಕ್ರೈಮ್ ಪೊಲೀಸ್ ಇಂದ ಈ ರೀತಿ ವಿಷಯ ಸಿಕ್ಕಿದೆ. ದಯವಿಟ್ಟು ಇದೇ ನಾನು ನಿಮ್ಗೆ ಸಹಾಯ ಕೇಳ್ತಾ ಇರುವಂತದ್ದು. ಸೊ ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಯಾಕೆಂದ್ರೆ ನನ್ಗೆ 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಯೂಟ್ಯೂಬ್ ಅಲ್ಲಿ, ಅಟ್ಲೀಸ್ಟ್ ಕೊನೆ ಪಕ್ಷಕ್ಕೆ 1,000 ಜನನಾದ್ರೂ ನನ್ನ ಪೇಜ್ ನ ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ಆಗ್ತೀನಿ ನೋಡಿ ಯಾವ ರೀತಿ ನೀವು ರಿಪೋರ್ಟ್ ಮಾಡಬೇಕು ಅಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇವಾಗ ನಿಮ್ಮ ಮೊಬೈಲ್ ಅಲ್ಲಿ ನಿಮ್ಮ ಫೇಸ್ಬುಕ್ ನ ಓಪನ್ ಮಾಡ್ಕೊಳ್ಳಿ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಮೇಲ್ಗಡೆ ಸರ್ಚ್ ಆಪ್ಷನ್ ಕಾಣಿಸ್ತಾ ಇದೆಯಲ್ವಾ, ಆ ಸರ್ಚ್ಗೆ ಹೋಗ್ಬಿಟ್ಟು ಅನಿತಾ ಶಮಂತ್ ಅಂತ ಹೇಳ್ಬಿಟ್ಟು ಸರ್ಚ್ ಕೊಡಿ. ಸೊ ನೀವು ಯೂಟ್ಯೂಬ್ ಅಲ್ಲಿ ಏನ್ ಪ್ರೊಫೈಲ್ ಪಿಕ್ ನೋಡ್ತೀರಾ ನನ್ನ ಫೋಟೋ ಅದೇ ಬರುತ್ತೆ ನಿಮ್ಗೆ ಅಲ್ಲೂ ಕೂಡ. ಸೊ ಇಲ್ಲಿ ನೋಡಿ ಇದೇ ತರ ಅನಿತಾ ಸ್ಪೇಸ್ ಕೊಟ್ಟು ಶಮಂತ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ ಅಷ್ಟೇನೆ. ಈಗ ಓಪನ್ ಆಗ್ತಾ ಇದೆ ನೋಡಿ, ಡಿಜಿಟಲ್ ಕ್ರಿಯೇಟರ್ 26K ಫಾಲೋವರ್ಸ್, ಯೂಟ್ಯೂಬರ್ 5 lakh ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಅಂತ ಹೇಳಿ ನಿಮಗೆ ಕಾಣಿಸುತ್ತೆ. ಈ ಪ್ರೊಫೈಲ್ ಪಿಕ್ ಅನಿತಾ ಶಮಂತ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ. ಇದೇ ನನ್ನ ಪೇಜು, ಇದೇ ಹ್ಯಾಕ್ ಮಾಡಿರೋದು ಅವರು. ಸೊ ಇಲ್ಲಿ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, ಫಾಲೋ, ಮೆಸೇಜ್, ಹಾಗೆ ಮೆಸೇಜ್ ಪಕ್ಕ 3 ಡಾಟ್ ಕಾಣಿಸ್ತಾ ಇದೆ ನೋಡಿ, 3 ಚುಕ್ಕಿ. ಸೊ ಆ 3 ಚುಕ್ಕಿ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ರಿಪೋರ್ಟ್ ಪ್ರೊಫೈಲ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಅಗೇನ್ ರಿಪೋರ್ಟ್ ಪ್ರೊಫೈಲ್ ಮೇಲೆ ನೀವು ಕ್ಲಿಕ್ ಮಾಡಿ. ಅದಾದ್ಮೇಲೆ ಈ ತರ ಆಪ್ಷನ್ಸ್ ಕಾಣಿಸುತ್ತೆ, ಅದರಲ್ಲಿ ನೀವು 2ನೇ ಆಪ್ಷನ್ನು ನ್ಯೂಡಿಟಿ ಆರ್ ಸೆಕ್ಷುಯಲ್ ಕಂಟೆಂಟ್ ಅಂತ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಬಂದಿಲ್ಲಿ 2ನೇ ಆಪ್ಷನ್ ಏನೇ ಸೆಕ್ಷುಯಲಿ ಸಜೆಸ್ಟಿವ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ರಿಪೋರ್ಟ್ ಪೇಜ್ ಅಂತ ಹೇಳಿ ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಸಬ್ಮಿಟ್ ಟು ಮೆಟಾಫರ್ ರಿವ್ಯೂ ಅಂತ ಹೇಳಿ, ಸೊ ಆ ರಿಪೋರ್ಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ. ಸೊ ಅದಾದ್ಮೇಲೆ ಈ ತರ ಕಾಣಿಸುತ್ತೆ ಸಬ್ಮಿಟ್ ಅಂತ ಹೇಳ್ಬಿಟ್ಟು, ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಆ ಪೇಜ್ ಮೇಲೆ ರಿಪೋರ್ಟ್ ಮಾಡಿದ್ರಿ ಅಂತ ಹೇಳಿ ಅರ್ಥ. ಇಷ್ಟೇನೆ, ಡನ್ ಅಂತ ಕೊಡಿ. ಅದು ಕ್ಲಿಕ್ ಆಗ್ಲಿ ಬಿಡ್ಲಿ ಅದು ಹೋಗಿರುತ್ತೆ ರಿಪೋರ್ಟು. ರಿಪೋರ್ಟ್ ಮಾಡಿ ಆದ್ಮೇಲೆ ದಯವಿಟ್ಟು ಯಾರ್ಯಾರೆಲ್ಲ ರಿಪೋರ್ಟ್ ಮಾಡಿದ್ರೆ ನನ್ನ ಪೇಜಿಗೆ ಹೋಗ್ಬಿಟ್ಟು ಅವ್ರೆಲ್ಲರೂ ಕೂಡ ನಾವು ರಿಪೋರ್ಟ್ ಮಾಡಿದೀವಿ ಅನಿತಾ ಅಂತ ಹೇಳ್ಬಿಟ್ಟು ನನ್ಗೊಂದು ಕಮೆಂಟ್ ಹಾಕಿ, ಇದೇ ವಿಡಿಯೋಗೆ ಬಂದು ಕಮೆಂಟ್ ಹಾಕಿ. ಸೊ ತುಂಬಾ ಜನ ರಿಪೋರ್ಟ್ ಮಾಡಿದಾಗ ಆ ಪೇಜ್ ಡಿಲೀಟ್ ಆಗುತ್ತೆ FB ಇಂದ ಆಟೋಮೆಟಿಕ್ ಆಗಿ ಅಂತ ಹೇಳಿದ್ದಾರೆ. ಸೊ ನನಗೆ ಈಗ ಹೇಗಾಗಿದೆ ಅಂದ್ರೆ ಆ ಪೇಜೇ ಬೇಡ, ಏಕೆಂದ್ರೆ ಜನ ನೋಡಿದವ್ರು ಏನ್ ಅನ್ಕೊಂತಾರೆ ಹೇಳಿ. ಸೊ ಅಂದ್ರೆ ಗೊತ್ತಾಗೋರಿಗೆ ಗೊತ್ತಾಗುತ್ತೆ, ಓಕೆ ಪೇಜಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ FB ಇವ್ರದ್ದು, ಇವ್ರು ಆಗ್ತಾ ಇಲ್ಲ ಈ ಕಂಟೆಂಟು, ಬೇರೆ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನ ಕೆಲವೊಂದಿಷ್ಟು ಜನಗಳಿಗೆ ಗೊತ್ತಾಗೋದಿಲ್ಲ, ಯಾಕೆ ಈ ರೀತಿ ಅನಿತಾ ಶಮಂತ್ ಯಾಕೆ ಇಂಥ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಲ್ವಾ. ಸೊ ಅದೊಂದೇ ನನಗೆ ತುಂಬಾ ಬೇಜಾರಾಗ್ತಾ ಇರುವಂತ ವಿಷಯ. ಈಗ ಹ್ಯಾಕ್ ಮಾಡಿದವರು ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ಅವ್ರ ಪ್ರೊಫೈಲ್ ಪಿಕ್ ಹಾಕೊಂಡು ಅಥವಾ ಅವ್ರ ಅಡ್ರೆಸ್ ನ ಕೊಡ್ಕೊಂಡು ಮಾಡಿದ್ರೆ ಒಂಥರ. ಸೊ ನಂದೇ ಪ್ರೊಫೈಲ್ ಪಿಕ್ ಇದೆ, ನೋಡಿದವ್ರಿಗೆ ಓಕೆ ಇದು ಅನಿತಾ ಶಮಂತ್ ಒರಿಜಿನಲ್ ಅಕೌಂಟೇ, ಇವರೇ ಪೋಸ್ಟ್ ಮಾಡ್ತಿದ್ದಾರೆ ಅನ್ನಿಸ್ಬೇಕು, ಆ ರೀತಿ ಮಾಡಿದ್ದಾರೆ. ನಂದು ಏನೇನು ಹಿಂದೆ ವಿಡಿಯೋಸ್ ಇತ್ತು ಅದನ್ನು ಕೂಡ ಡಿಲೀಟ್ ಮಾಡಿಲ್ಲ ಅವರು. ಸೊ ನನ್ನ ನ್ಯೂಸ್ ಕಂಟೆಂಟ್ ಇಟ್ಕೊಂಡೆ ಅಲ್ವಾ ಮಾಡೋದು, ಅದೆಲ್ಲ ವಿಡಿಯೋಸ್ ಇದೆ. ಸೊ ಅದ್ರ ಜೊತೆಗೆ ಈಗ ಅವರು ತುಂಬಾ ಬ್ಯಾಡ್ ವಿಡಿಯೋಸ್ಗಳನ್ನ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಈಗ ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ, ಆ ಪೇಜಲ್ಲಿ ಇರೋ ವಿಡಿಯೋ ಡಿಲೀಟ್ ಮಾಡಕ್ ಆಗ್ತಾ ಇಲ್ಲ, ನಾನ್ ವಿಡಿಯೋನ ಅಪ್ಲೋಡ್ ಮಾಡಿ ಜನಕ್ಕೆ FB ನಲ್ಲಿ ತಿಳ್ಸೋಕ್ ಆಗ್ತಾ ಇಲ್ಲ, ನಾನು ಇದನ್ನ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಹಾಗೆ ಪೇಜ್ ಡಿಲೀಟೇ ಮಾಡಕ್ ಆಗ್ತಾ ಇಲ್ಲ. ಸೊ ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಅಂತಂದ್ರೆ ತುಂಬಾ ಜನಗಳು ಅಟ್ ಎ ಟೈಮ್ ಅಂದ್ರೆ ಒಂದೇ ದಿನದಲ್ಲಿ 500ರಿಂದ 1000 ಜನಗಳು ಆ ಪೇಜ್ ಮೇಲೆ ರಿಪೋರ್ಟ್ ಕೊಟ್ರೆ FB ಅವರು ಆಟೋಮೆಟಿಕ್ ಆಗಿ ಆ ಪೇಜ್ ನೇ ಡಿಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಕೂಡ ರಿಪೋರ್ಟ್ ಮಾಡಿ, ಇದೊಂದು ನೀವು ನನಗೆ ಮಾಡ್ಬೇಕಾಗಿರುವಂತ ಸಹಾಯ. ಸೊ ತುಂಬಾ ನಿಮಗೆ ಗೊತ್ತೇ ಇದೆ, ಆದಷ್ಟು ಜನಗಳಿಗೆ ಒಳ್ಳೆ ಕಂಟೆಂಟ್ ನ ಇಟ್ಟು ನನ್ನ ವಿಡಿಯೋನ ಮಾಡಬೇಕು, ಜನಗಳಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ತುಂಬಾ ಕಷ್ಟಪಟ್ಟು ಎಲ್ಲಾ ಕಡೆ ಇನ್ಫಾರ್ಮೇಶನ್ ತಿಳ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ನನ್ನಂತವ್ರಿಗೆ ಈ ರೀತಿ ಆಗ್ಬೇಕಂತ ಹೇಳಿ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಬಟ್ ಬೇಜಾರ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಅದು ಸಾಲು ಆಗೋದಿಲ್ಲ ಅಲ್ವಾ. ಸೊ ಹಂಗಾಗಿ ನಿಮ್ಮ ಹತ್ರ ಹೇಳ್ಕೊಂತಾ ಇದ್ದೀನಿ. ಇವಾಗ್ಲೂ ನನ್ಗೆ ಈಗ್ಲೂ ನಂಬಿಕೆ ಬರ್ತಾ ಇಲ್ಲ, ಈ ತರ ಜನಗಳೆಲ್ಲರೂ ಬಂದು ರಿಪೋರ್ಟ್ ಮಾಡಿದಾಗ ಡಿಲೀಟ್ ಆಗುತ್ತಾ ಪೇಜ್ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲಾ ಕಡೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅದೇ ಉತ್ತರನ ಕೊಡ್ತಾ ಇರೋದು ಅವರು. ಅಂದ್ರೆ ಬೇರೆ ಕಂಟ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರು ಅದೇ ಹೇಳಿರೋದು, ಜನಗಳೇ ರಿಪೋರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ FB ಅವರು ತುಂಬಾ ಬೇಗ ಆಕ್ಷನ್ ತಗೋತಾರೆ ಆ ಪೇಜ್ ಮೇಲೆ ಅಂತ ಹೇಳ್ಬಿಟ್ಟು. ಒಂದು ದುಃಖ ಏನು ಅಂತ ಹೇಳಿದ್ರೆ ನೋಡಿ, ನನ್ನ ಪೇಜ್ ನ ಫಾಲೋ ಮಾಡಿ, ನಮ್ ವಿಡಿಯೋಸ್ ನ ನೋಡಿ ಅಂತ ಹೇಳ್ಬೇಕಾಗಿರೋ ನಾವೇನೆ ಈಗ ನಮ್ ಪೇಜ್ ನ ಡಿಲೀಟ್ ಮಾಡಿ ನೀವೆಲ್ಲರೂ ಸೇರಿ ಅಂತ ಹೇಳ್ಬಿಟ್ಟು ಕೇಳ್ಕೊಬೇಕಾಗಿದೆ.
ಸೊ 26,000 ಜನ ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ಯೂಟ್ಯೂಬ್ ಥರ ನನಗೆ ತುಂಬ ಬೇಗ ಅಲ್ಲಿ ಸಿಗಲಿಲ್ಲ ನನಗೆ. ಅಂದರೆ ಯೂಟ್ಯೂಬ್ 2 ವರ್ಷನೂ ಆಗಿಲ್ಲ 5.5 ಲಕ್ಷ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಬಟ್ FBನ 2 ವರ್ಷದಿಂದನೂ ಸ್ಟಾರ್ಟ್ ಮಾಡಿದ್ದೆ. ಬಟ್ ಕೇವಲ 26,000 ಜನ ಅಷ್ಟೇ ಅಲ್ಲಿ ಫಾಲೋ ಮಾಡಿದ್ದು. ಇವಾಗ ಅದು ಕೂಡ ಕಳ್ಕೊತಾ ಇದ್ದೀನಿ. ಸೊ ಇರಲಿ, ಪರವಾಗಿಲ್ಲ. ಬಟ್ ರಿಪೋರ್ಟ್ ಮಾಡೋದು ನೀವೆಲ್ಲರೂ ಮಾಡಿರಿ. ಸೊ ಡಿಲೀಟ್ ಆಗುತ್ತೋ ಬಿಡುತ್ತೋ ಆ ದೇವ್ರಿಗೆ ಗೊತ್ತು. ಡಿಲೀಟ್ ಆದರೆ ತುಂಬಾ ಖುಷಿ ಆಗುತ್ತೆ. ಆ ಪೇಜೇ ಬರೋದು ಬೇಡ ನನ್ನ ಹೆಸರಲ್ಲಿ ಅಂತ ಹೇಳಿಬಿಟ್ಟು ನಾನು ಹ್ಯಾಕ್ ಮಾಡಿರೋರಿಗೆ ಯಾವುದರಿಂದ ಮೇಲ್ ಬಂದಿತ್ತು ಅವ್ರಿಗೂ ಕೂಡ ಮತ್ತೆ ಮೇಲ್ಗೆ ರಿಪ್ಲೈ ಮಾಡಿದ್ದೀನಿ. ಯಾಕೆ ಈ ರೀತಿ ಮಾಡಿದ್ದೀರಾ, ದಯವಿಟ್ಟು ನಮ್ಮ ಪೇಜ್ ನಮಗೆ ವಾಪಸ್ ಕೊಡಿ. ಸೊ ಇಷ್ಟು ಕೆಟ್ಟದಾಗಿ ಯಾಕೆ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಅವ್ರ ಕಡೆಯಿಂದ ಏನೂ ರಿಪ್ಲೈ ಬರ್ತಾ ಇಲ್ಲ ನಮಗೆ. ಸೊ ನೋಡೋಣ, ನಿಮ್ಮ ಆಶೀರ್ವಾದ, ದೇವ್ರ ಆಶೀರ್ವಾದ ಇತ್ತು ಅಂತ ಹೇಳಿದ್ರೆ ಖಂಡಿತ ಆ ಪೇಜ್ ಡಿಲೀಟ್ ಆಗತ್ತೆ. ಸೊ ಪೊಲೀಸ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನಮಗೆ, ಇದರಲ್ಲಿ ಏನು ಭಯ ಪಡುವಂತ ವಿಷಯ ಇಲ್ಲ ಅನಿತಾ. ಸೊ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ನಾವಂತವ್ರಲ್ಲ ನೋಡಿ, ಆ ರೀತಿ ಕೆಟ್ಟ ಕೆಟ್ಟ ವಿಡಿಯೋಸ್ಗಳು ನಮ್ಗೆ ಇಷ್ಟ ಆಗಲ್ಲ. ಸೊ ಆ ಥರದವ್ರೆ ಬೇರೆ ಆಗಿರ್ತಾರೆ, ನಾವು ಆ ಥರ ಬೆಳೆದೂ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ನನಗೆ ಟೆನ್ಷನ್ ಆಗ್ತಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ಮಾತಾಡೋಕ್ಕೂ ಆಗ್ತಾ ಇಲ್ಲ ಸದ್ಯಕ್ಕೆ. ಈ ರೀತಿ ರಿಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇನೆ. ಸೊ ಗೊತ್ತಿಲ್ಲದೆ ಹೋದವ್ರಿಗೂ ಗೊತ್ತಾಗ್ಲಿ, ಯಾಕೆಂದ್ರೆ ನಾನು ಈ ರೀತಿ ಕಂಟೆಂಟ್ ಆಗ್ತಾ ಇಲ್ಲ ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಇದಿಷ್ಟು ಪರ್ಸ್ನಲ್ ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನೋ ಅದು ಹೇಳಿದ್ದೀನಿ. ನನಗೆ 2 ಚಿಕ್ಕ ಮಕ್ಳಿದ್ದಾರೆ. ಸೊ ಅವರನ್ನು ನೋಡಿಕೊಂಡು ನಾನು ವಿಡಿಯೋನು ಮಾಡಿಕೊಂಡು ಎಲ್ಲ ಕಡೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಈ ಕಡೆ ಇದೊಂದು FB ಪೇಜಲ್ಲಿ ಈ ರೀತಿ ಆಗಿರೋದ್ರಿಂದ ನನ್ನ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಸೊ 3 ದಿನ ಆಯಿತು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ದೆ. ತುಂಬ ಹುಷಾರು ತಪ್ಪಿದ್ದೀನಿ. ಹಾಸ್ಪಿಟಲ್ಗೆ ಮನೆಗೆ ತಿರುಗೋದೇ ಆಗ್ತಾ ಇದೆ. ಸೊ ಅಂದರೆ ಟೆನ್ಷನ್ ಮಾಡ್ಕೊಂಡ್ರೆ ಅದೇ ರೀತಿ ಅಲ್ವಾ ಆಗೋದು. ಆ್ಯಕ್ಚುಲಿ ನಾನು ತುಂಬ ಬೋಲ್ಡ್ ಪರ್ಸನ್ ಅಂತಲೇ ಹೇಳ್ಬೋದು. ತುಂಬ ಎದುರುಕೊಳ್ಳೋದು ಇಲ್ಲ ಯಾವ ವಿಷಯಕ್ಕೂ. ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರೋದ್ರಿಂದ ಈ ರೀತಿ ಎದುರುಕೊಂಡ್ರೆ ಆಗೋದಿಲ್ಲ ಅಂತ ಗೊತ್ತಿದೆ. ಆದರೂ ಕೂಡ ತುಂಬ ಕೆಟ್ಟದಾಗಿ ವಿಡಿಯೋಸ್ನ ನನ್ನ ಪೇಜಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಹೆಣ್ಣಲ್ವಾ. ಸೊ ನನಗೂ ಒಂದು ಮನಸ್ಸಿರುತ್ತೆ, ನನಗೂ ಬೇಜಾರಾಗತ್ತೆ, ನನಗೂ ಅಳು ಬರುತ್ತೆ ಈ ರೀತಿ ಮಾಡಿದಾಗ. ಸೊ ನನ್ನ ಮಕ್ಕಳು ನೋಡಿದ್ರೆ ಇನ್ನೂ ಬೇಜಾರಾಗ್ತಾ ಇದೆ. ಸರಿಯಾಗಿ ಅವರಿಗೆ ಊಟ ತಿಂಡಿ ಮಾಡ್ಸೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಇನ್ನು 2.5 ವರ್ಷದ್ದು ಒಬ್ಬ ಮಗ ಇದ್ದಾನೆ. ಇನ್ನು ನನ್ನ ಮಗಳು ತುಂಬ ಚಿಕ್ಕವಳು, ನೀವು ನೋಡೇ ಇರ್ತೀರ. ಜಸ್ಟ್ 9 ತಿಂಗಳು ಅವಳಿಗೆ. ಸೊ ನಾನು ಕೂಡ ಹಸಿ ಬಾಣಂತಿ. ಆದರೂ ಕೂಡ ನಾನು ಈ ರೀತಿ ವರ್ಕ್ ಮಾಡಬೇಕು. ಜನಗಳು ಕಾಯ್ತಾ ಇರ್ತಾರೆ ನನಗೋಸ್ಕರ. ಏನೋ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ಡೈಲಿ, ನಮಗೆ ದುಡ್ಡು ಬರೋ ರೀತಿನಲ್ಲಿ ಏನೋ ಇರುತ್ತೇನೋ, ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು, ಬೇರೆ ಬಗ್ಗೆ ಆಗಿರ್ಬೋದು ಅಂದ್ಬಿಟ್ಟು. ನಂದು ಎಷ್ಟೇ ಬ್ಯುಸಿ ಟೈಮ್ ಇದ್ರೂ ಕೂಡ ಅದನ್ನ ಪಕ್ಕಕ್ಕೆ ಇಟ್ಟು ಸ್ವಲ್ಪ ಟೈಮ್ನ ಈ ರೀತಿ ಯೂಟ್ಯೂಬ್ಗೆ, ಫೇಸ್ಬುಕ್ಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ. ಸೊ ಇವತ್ತು ಇಷ್ಟು ಒಳ್ಳೆ ಕೆಲಸ ಮಾಡೋರಿಗೆ ಈ ಥರ ಆಗತ್ತೆ ಅಂತ ಹೇಳಿ ನನಗೆ ತುಂಬ ಬೇಜಾರಾಗ್ತಾ ಇದೆ. ಇರಲಿ, ಪರವಾಗಿಲ್ಲ. ಬಟ್ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಹೋಗಿರೋದ್ರಿಂದ ಖಂಡಿತ ಆ ಪೇಜ್ ಮೇಲೆ ಆ್ಯಕ್ಷನ್ ತೊಗೊತಾರೆ. ಒಟ್ಟಾರೆ ನನಗೆ ಆ ಪೇಜೇ ಬೇಡ, ಹೊಸದಾಗಿ ಮತ್ತೆ ನಾನು ಕ್ರಿಯೇಟ್ ಮಾಡ್ತೀನಿ. ಯಾರು ಈಗ ಅಪ್ಲೋಡ್ ಮಾಡ್ತಾ ಇದ್ದಾರೆ ಅವ್ರಿಗೂ ಹಾಕೋಕ್ಕಾಗಬಾರ್ದು. ಆ ಪೇಜ್ ಪರ್ಮನೆಂಟ್ ಆಗಿ FB ಕಡೆಯಿಂದನೇ ಡಿಲೀಟ್ ಆಗಿಬಿಟ್ರೆ ಸಾಕು ನನಗೆ. ಸೊ ಅದಾದಮೇಲೆ ತುಂಬ ಸ್ಟ್ರಿಕ್ಟ್ ಆಗಿನೇ ನಾನು ಪಾಸ್ವರ್ಡ್ ಆಗಿರ್ಬೋದು, ಯೂಸರ್ ID ಎಲ್ಲ ತುಂಬ ಸ್ಟ್ರಿಕ್ಟ್ ಆಗಿ ಇಟ್ಕೊತೀನಿ. ಯಾರಿಗೂ ಸಿಗದೇ ಇರೋ ಥರ, ಹ್ಯಾಕರ್ಸ್ಗಳು ಎಷ್ಟೇ ಟ್ರೈ ಮಾಡಿದ್ರು ಹ್ಯಾಕ್ ಆಗದೆ ಇರೋ ಥರ ಖಂಡಿತ ನೋಡ್ಕೊತೀನಿ ನಾನು. ಬಟ್ ನೀವು ನನಗೆ ಸಹಾಯ ಮಾಡ್ತೀರಾ ಅನ್ನೋ ನಂಬಿಕೆ ಮೇಲೆ, ನೀವು ರಿಪೋರ್ಟ್ ಮಾಡ್ತೀರಾ ನಾನು ಹೇಳ್ಕೊಟ್ಟಂಗೆ ಅಂತ ನಂಬಿಕೆ ಇಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಯಾರ್ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ದಯವಿಟ್ಟು ಇದೊಂದು ನೀವು ನನಗೆ ಸಹಾಯ ಮಾಡಬೇಕು. ಕೈ ಮುಗ್ದು ಕೇಳ್ಕೊತೀನಿ ಅಷ್ಟೇ ಹೇಳೋದು ನಿಮಗೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ, ರಿಪೋರ್ಟ್ ಆಗಿದೆ ಅನಿತಾ, ನಾವು ಮಾಡಿದ್ದೀವಿ, ಹೆದರ್ಕೊಬೇಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಹಾಗಾದರೆ ನೆಕ್ಸ್ಟ್ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ಸೊ ಫ್ರೆಂಡ್ಸ್, ಈಗ ಏನು 11ನೇ ಕಂತಿನ ಹಣದ್ರ ಬಗ್ಗೆ ಮಾತಾಡಿದೆ ಅಲ್ವಾ. ಸೊ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು. ಮೊನ್ನೆಯಿಂದ ನ್ಯೂಸ್ ಅಲ್ಲೂ ಕೂಡ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಲೈಕ್ ಏನು 11ನೇ ಕಂತಿನ ಹಣನ ನಾವು ಬಿಡುಗಡೆ ಮಾಡಿದೀವಿ, ಟ್ರೆಸರಿಗೆ ಹಾಕಿದೀವಿ ಹಣವನ್ನ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಸೊ ಹಾಗಾಗಿ ಖಂಡಿತ ನಿಮ್ಗೆ ಯಾರಿಗೂ ಭಯ ಬೇಡ, ಬಂದೇ ಬರುತ್ತೆ ಹಣ. ಸೊ ಕೇವಲ ಒಂದು 5 ರಿಂದ 6 ಲಕ್ಷ ಜನಗಳಿಗೆ ಹಾಕಿ ಯಾಕೆ ಹೋಲ್ಡ್ ಮಾಡಿದೀವಿ ಅನ್ನೋದಕ್ಕೆ ಅವ್ರು ಉತ್ತರವನ್ನ ಕೊಟ್ಟಿಲ್ಲ. ಓಕೆನಾ. ಸೊ ಈ ವಾರದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಇವತ್ತು ಅಥವಾ ನಾಳೆಗೆ ಖಂಡಿತ ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 11ನೇ ಕಂತಿನ ಹಣ ಬರುತ್ತೆ ಅಂತಾನೆ ಹೇಳಿದ್ದಾರೆ.
ಸೊ ಆದ್ರೂ ಕೂಡ ಅವ್ರು ಹೇಳಿದ್ದು 28ನೇ ತಾರೀಕಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಆದ್ರೂ 29, 30ನೇ ತಾರೀಕು ವೆಯ್ಟ್ ಮಾಡಿದ್ರು ಕೂಡ ಎಲ್ಲಾ ಗೃಹಲಕ್ಷ್ಮಿಯರ್ಗೂ ಕೂಡ ಇಲ್ಲಿ ಹಣ ಬರ್ಲಿಲ್ಲ. ಸೊ ಈಗಾಗ್ಲೇ ಜುಲೈ ತಿಂಗಳು ಬಂದೋಯ್ತು, ಆದ್ರೂ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇನ್ನೊಂದು ವಾರದೊಳಗಡೆ ಖಂಡಿತ 11ನೇ ಕಂತಿನ ಹಣ ನೀವು ಯಾರ್ಯಾರೆಲ್ಲ ಕಾಯ್ತಾ ಇದ್ದೀರಾ ಬಂದೇ ಬರುತ್ತೆ. ಹಾಗೆ ಅನ್ನಭಾಗ್ಯ ಯೋಜನೆ ಹಣ, ಏನ್ ಉಚಿತ ಅಕ್ಕಿ ಹಣ ತಗೋತೀರಾ ಅಲ್ವಾ, ಅವ್ರಿಗೆ ಏಪ್ರಿಲ್ ತಿಂಗಳದು ಬಂದಿತ್ತಲ್ವಾ, ಸೊ ಈಗ ಮೇ ತಿಂಗಳದು ಕೂಡ ಹಣನ ಹಾಕ್ತಿದೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೆ ಆಹಾರ ಇಲಾಖೆ ವೆಬ್ಸೈಟ್ ಅಲ್ಲೂ ಕೂಡ ಸೊ ಅಂದ್ರೆ ಮೇ ತಿಂಗಳನ್ನ ಆಡ್ ಮಾಡಿದ್ದಾರೆ. ಅದಕ್ಕೆ ಅಂದ್ರೆ ಇದೇ ತಿಂಗಳಲ್ಲಿ ಇದೇ ವಾರದಲ್ಲಿ ಮೇ ತಿಂಗಳು ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಎರಡೂ ಕೂಡ ನಾವು ಈ ತಿಂಗಳು ಈ ವಾರದಲ್ಲಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಓಕೆನಾ. ಸೊ ಇನ್ನ ಕೆಲವೊಬ್ರಿಗೆ ಏನು ಅಂದ್ರೆ ಗೃಹಲಕ್ಷ್ಮಿ ಯೋಜನೆದು ಅನಿತಾ ನಮ್ಗೆ 11ನೇ ಕಂತಿನ ಹಣ ಬಿಡಿ 8ನೇ ಕಂತವರೆಗೂ ಬಂತು, 9, 10, 11 ಬಂದಿಲ್ಲ, 9ನೇ ಕಂತವರೆಗೂ ಹಣ ಕರೆಕ್ಟ್ ಆಗಿ ಬಂತು, ಅಥವಾ 11ನೇ ಕಂತು 10ನೇ ಕಂತು ಕೂಡ ನಮಗೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ರಿ. ಸೊ ಈ ರೀತಿ ತುಂಬಾ ತಿಂಗಳಿಂದ ಪೆಂಡಿಂಗ್ ಇರೋರು ಏನ್ ಮಾಡ್ಬೇಕು ಅಂದ್ರೆ ನೀವು ನಿಮ್ಮ ಸ್ಟೇಟಸ್ ನ ಚೆಕ್ ಮಾಡಿಸ್ಕೋಬೇಕು. ಸೊ ಮೊಬೈಲ್ ಅಲ್ಲೆಲ್ಲ ನಾವು ಸ್ಟೇಟಸ್ ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಹತ್ತಿರದ ಗ್ರಾಮ ಒನ್ ಕಚೇರಿ ಆಗಿರ್ಬೋದು ಅಥವಾ ಇನ್ನೇನ್ ಹೇಳ್ತೀವಿ ಸಾರಿ ಏನ್ ಮಾತಾಡೋಕೆ ಮರ್ತೋಗ್ತಾ ಇದೆ, ಇದು ಬೆಂಗಳೂರು ಒಂದ್ ಕಚೇರಿ ಆಗಿರ್ಬೋದು ಅಥವಾ ಕರ್ನಾಟಕವನ್ನ ಆಗಿರ್ಬೋದು. ಸೊ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹೇಳಿದ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಅವ್ರು ಚೆಕ್ ಮಾಡ್ಕೊಡ್ತಾರೆ. ಯಾಕೆ ನಿಮ್ಗೆ ಹೋಲ್ಡ್ ಆಗಿದೆ, 10ನೇ ಕಂತೆ ಯಾಕೆ ಬಂದಿಲ್ಲ, 9ನೇ ಕಂತೆ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ರೀಸನ್ ತಿಳಿಸ್ತಾರೆ. ಅದಾದ ನಂತರ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋದ್ರೆ ಸೊ ಯಾಕೆ ನಿಮಗೆ ಹಣ ಬಂದಿಲ್ಲ, ನೀವು ಏನ್ ಮಾಡ್ಬೇಕು ಹೋಲ್ಡ್ ಆಗಿರುವಂತ ಅಮೌಂಟ್ ಬರ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ತಿಳಿಸ್ಕೊಡ್ತಾರೆ. ಓಕೆನಾ. ಸೊ ಅದ್ ಬಿಟ್ರೆ 11ನೇ ಕಂತಿನ ಹಣ ಮಾತ್ರ ಬಂದಿಲ್ಲ, ಇನ್ ಮಿಕ್ಕಿದ್ದೆಲ್ಲ 10 ಕಂತವರೆಗೂ ಕರೆಕ್ಟ್ ಆಗಿ ಬಂದಿತ್ತು ಅಂತ ಅಂದ್ರೆ ಖಂಡಿತ ಟೆನ್ಷನ್ ಮಾಡ್ಕೋಬೇಡಿ. ಈ ವಾರದಲ್ಲಿ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ನಮಗೂ ಬೇಜಾರಾಗುತ್ತೆ, ನಾಳೆ ಬರುತ್ತೆ ಇವತ್ತು ಬರುತ್ತೆ ಅಂತ ಹೇಳ್ತೀವಿ, ಆದ್ರೂ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು. ನಮ್ಗೆ ಸರ್ಕಾರದಿಂದ ನೋಟಿಫಿಕೇಶನ್ ಬರ್ತಿರೋದು ಅದೇ ರೀತಿನಲ್ಲೇ, ಬಟ್ ಅವರು ಬಾಯ್ ಬಿಟ್ಟು ಹೇಳಿಕೆಯನ್ನ ಕೊಟ್ಟರು ಕೂಡ ಅವತ್ತಿನ ದಿನ ಬರ್ಲಿಲ್ಲ ಹಣ. ಸೊ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಅವ್ರು ಏನ್ ಹೇಳಿರ್ತಾರೋ ಅದನ್ನ ನಾವು ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿರ್ತೀವಿ. ಬಟ್ ಈ ವಾರದಲ್ಲಂತೂ ಕ್ಲಿಯರ್ ಆಗುತ್ತೆ 11ನೇ ಕಂತಿನ ಹಣ ಮತ್ತೆ ಮೇ ತಿಂಗಳದು ಅಕ್ಕಿ ಹಣ ಎರಡೂ ಕೂಡ ಬಿಡುಗಡೆ ಮಾಡ್ತೀವಿ. ಯಾವುದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣನ ನಾವು ನಿಲ್ಸೋದಿಲ್ಲ, ಮುಂದಿನ 5 ವರ್ಷಗಳು ಕೂಡ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸೊ ಹೋಪ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದೆ ಅನ್ಕೊಂಡಿದೀನಿ. ಸೊ ಯಾರು ಕೂಡ ಬರೀ ಅವ್ರ ಪರ್ಸನಲ್ ಇಶ್ಯೂನ ಈ ವಿಡಿಯೋದಲ್ಲಿ ಹೇಳ್ಕೊಂಡ್ರು, ಜಾಸ್ತಿ ನಮ್ಗೆ ಹೆಲ್ಪ್ ಆಗೋತಿರೋ ಆ ವಿಷಯನ ಹೇಳಲಿಲ್ಲ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಸೊ ಮುಂದಿನ ವಿಡಿಯೋದಿಂದ ಆ ರೀತಿ ಆಗೋದಿಲ್ಲ, ಬಟ್ ನಿಮ್ಮಿಂದ ನನ್ಗೊಂದು ಸಹಾಯ ಬೇಕಾಗಿತ್ತು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನನಗೇನ್ ತೊಂದರೆ ಆಗಿದೆ, ನನ್ನ FB ಪೇಜ್ ಅಂದ್ರೆ ಫೇಸ್ಬುಕ್ ಪೇಜ್ ಅಂತ ಹೇಳಿದೀನಿ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು.